ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಆರ್ಎಸ್ ಕಮ್ಯುನಿಕೇಷನ್, ಆರ್ಎಸ್ ಡಿಜಿಟಲ್ ನೆಟ್ವರ್ಕ್ನ ಮಾಲೀಕರಾಗಿರುವ ರವೀಂದ್ರ ಸ್ವಾಮಿ ಹಾಗೂ ಸಿಬ್ಬಂದಿಗಳ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ಪ್ರೀತಿ ಮತ್ತು ಶಾಂತಿಯ ಸಂಕೇತವಾಗಿರುವ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ವಿಶೇಷ ಆರಾಧನಾ ಕೂಟ. ಕೇಕ್ ಕತ್ತರಿಸುವ ಮೂಲಕವಾಗಿ ಈ ಆರಾಧನಾ ಕೂಟಕ್ಕೆ ಚಾಲನೆ. ಅಂಗಾರಿಕ ಚತುರ್ಥಿಯ ನಿಮಿತ್ತವಾಗಿ ಪಾದಯಾತ್ರೆಯ ಮೂಲಕವಾಗಿ ರೆಜೆಂಟಲ್ನ ಸಿದ್ಧಿವಿನಾಯಕನ ದರ್ಶನ ಪಡೆದಿರುವ ಸಹಸ್ರಾರು ಭಕ್ತಾದಿಗಳು. ವಿಶೇಷ ಪ್ರಾರ್ಥನೆಯ ಮೂಲಕವಾಗಿ ಮಂಗಲ್ಪೇಟ್ನ ನೂತನ ಚರ್ಚ್ನ ಬುನಾದಿ ಉದ್ಘಾಟನೆಯನ್ನು ನೆರವೇರಿಸಿರುವ ಬಿಷಪ್ ಎನ್ಎಲ್ ಕರ್ಕರೆ ಹಾಗೂ ದಂಪತಿಗಳು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ವತಿಯಿಂದ ವಾರ್ತಾವಾಚಕಿ ರೆಬೆಕಾ ಸುಮಂತ್ ಅವರಿಗೆ ವಿಶೇಷ ಸನ್ಮಾನ. ಮೈಲೂರು ವರ್ತುಲ ರಸ್ತೆಯಲ್ಲಿರುವ ಶಾಸಕ ರಹೀಂ ಖಾನ್ ಅವರ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ. ಅಯ್ಯಪ್ಪನವರ ಭಕ್ತರ ಮನವಿಯ ಮೇರೆಗೆ ಕ್ರಾಂತಿ ಗಣೇಶನ ಮಂದಿರದಲ್ಲಿ ಶ್ರದ್ಧೆ ಭಕ್ತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪಡಿಪೂಜೆಯ ಕಾರ್ಯಕ್ರಮ. ವಾರ್ತೆಯ ವಿವರಗಳು. ಪ್ರೀತಿ ಶಾಂತಿಯ ಸಂಕೇತವಾಗಿರುವ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಎಲ್ಲೆಡೆ ಸಡಗರ ಸಂಭ್ರಮದ ಮನೆಯನ್ನ ಮಾಡಿತು. ನಗರದ ಮಂಗಲ್ಪೇಟ್ನ ಬಡಾವಣೆಯಲ್ಲಿರುವ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಹಾಗೂ ಆರಾಧನಾ ಕೂಟವನ್ನು ಹಮ್ಮಿಕೊಂಡಿದ್ದು ಬಿಷಪ್ ಎನ್ಎಲ್ ಕರ್ಕರೆ ಹಾಗೂ ದಂಪತಿಗರು ವಿಶೇಷ ಆರಾಧನಾ ಕೂಟದಲ್ಲಿ ಪಾಲ್ಗೊಂಡು ಎಲ್ಲಾ ಕ್ರೈಸ್ತ ಬಾಂಧವರಿಗೂ ದೈವ ಸಂದೇಶವನ್ನು ಸಾರಿದರು. ಹಾಗೂ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಹಲವು ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ವಿಶೇಷ ಆರಾಧನಾ ಕೂಟವನ್ನು ಹಮ್ಮಿಕೊಂಡಿದ್ದು ಬಿಷಪ್ ಎನ್ಎಲ್ ಕರ್ಕರೆ ಹಾಗೂ ಕಮಲಾ ಕರ್ಕರೆ ಅವರಿಂದ ಆರಾಧನಾ ಕೂಟದಲ್ಲಿ ದೈವ ಸಂದೇಶವನ್ನು ಸಾರಲಾಯಿತು. ಇದಕ್ಕೂ ಮುನ್ನವಾಗಿ ಕೇಕ್ ಕತ್ತರಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಆರಾಧನಾ ಕೂಟಕ್ಕೆ ಚಾಲನೆಯನ್ನು ನೀಡಲಾಯಿತು. ಬಿಷಪ್ ಎನ್ಎಲ್ ಕರ್ಕರೆ ಅವರು ಆರಾಧನಾ ಕೂಟದಲ್ಲಿ ಮಾತನಾಡಿ, ದೇವರು ನಮ್ಮ ಮೇಲೆ ಆಶೀರ್ವದಿಸಿದ್ದು ದೇವರ ಮಕ್ಕಳೆಂಬ ಕಾರಣಕ್ಕಾಗಿ. ಆದರೆ ಮನುಷ್ಯನು ತನ್ನ ಪಾಪಗಳಿಂದ ದೇವರ ಜಗತ್ತನ್ನೇ ವಿಭಜಿಸಿದ್ದಾನೆ. ಧರ್ಮಗಳ ಹೆಸರಿನಲ್ಲಿ ವ್ಯಕ್ತಿಯು ಮಾನವೀಯತೆಯನ್ನೇ ಮರೆತು ಜಗತ್ತಿನಲ್ಲಿ ಇರುವ ಶಾಂತಿಯನ್ನು ಅಶಾಂತಿಯಾಗಿ ಮಾರ್ಪಡಿಸಿದ್ದಾನೆ. ಒಂದು ವೇಳೆ ದೇವರ ವಾಕ್ಯಗಳನ್ನು ಸಂದೇಶಗಳನ್ನು ನಿಜವಾಗಿಯೂ ಅರ್ಥೈಸಿಕೊಂಡಲ್ಲಿ ಮನುಷ್ಯನವರಲ್ಲಿ ಸುಖ ಶಾಂತಿ ಸಂತೋಷವನ್ನು ಹಂಚುತ್ತಾನೆ ಎಂದು ತಿಳಿಸಿದರು. ಈ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಸಭಾಪಾಲಕರಾಗಿರುವ ರೆವರೆಂಡ್ ಎಂಪಿ ಜೈಪಾಲ್, ರೆವರೆಂಡ್ ಡಿಸೋಜಾ ಥಾಮಸ್, ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬಂಡೆಪ್ಪ ಖಾಶಂಪುರೆ, ಶಾಸಕರಾದ ರಹೀಂ ಖಾನ್ ಸೇರಿದಂತೆ ಚರ್ಚ್ನ ಹಲವು ಸಭಾಪಾಲಕರು, ಗಣ್ಯರು, ಮುಖಂಡರು, ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು.
that God has considered us as His children. ಈ ಒಂದು ಬಹುಮಾನವು ಅಥವಾ ಈ ಒಂದು ಪ್ರೀತಿಯ ಬಹುಮಾನ ಯಾಕೆ ನಮಗೆ ಕೊಡಲಾಗಿದೆ ಎಂಬುದಾಗಿರುವಾಗ ದೇವರು ನಮ್ಮೆಲ್ಲರನ್ನು ತನ್ನ ಮಕ್ಕಳೆಂಬುದಾಗಿ ಆತನು ಪ್ರೀತಿಸಿದ್ದಾನೆ. We are all sinful human beings. ನಾವೆಲ್ಲರೂ ಪಾಪದಿಂದ ತುಂಬಿರ್ತಕ್ಕಂಥ ಮಾನವರಾಗಿದ್ದೇವೆ. Commit sin against one another. ನಾವು ಪಾಪಗಳನ್ನು ಪರಸ್ಪರ ಒಬ್ಬರನ್ನೊಬ್ಬರು ನಾವು ಮಾಡಿದ್ದೇವೆ. We commit sin against the brothers and sisters. ನಾವು ನಮ್ಮ ಅಣ್ಣ ತಮ್ಮಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡಿದ್ದೇವೆ. We commit sin against the neighbors that we live with. ನಮ್ಮ ನೆರೆಹೊರ ಜೊತೆಯಲ್ಲಿಯೂ ಸಹ ನಾವು ಅನೇಕ ಪಾಪಗಳನ್ನು ಮಾಡೋದಕ್ಕೆ We commit sin against the communities that we live with. ನಮ್ಮ ಒಂದು ಸಮುದಾಯದಲ್ಲಿ ನಾವು ಎಲ್ಲಿ ವಾಸ ಮಾಡ್ತಿದ್ದೇವೋ ಅಲ್ಲಿಯೂ ಸಹ ನಾವು ಪಾಪಗಳನ್ನು ಮಾಡೋದಕ್ಕೆ ಒಪ್ಪಿಕೊಂಡಿದ್ದೇವೆ. And by this sin we are divided. ಈ ಒಂದು ಪಾಪವು ವಿಭಾಗವಾಗಿದೆ. The world is divided and disputed on various lines. ಈ ಒಂದು ಪಾಪದ ನಿಮಿತ್ತವಾಗಿ ಜಗತ್ತು ಒಡೆದು ಹೋಗಿದೆ ಮತ್ತು ಅದರಲ್ಲಿ ಭಾಗ ವಿಭಾಗಗಳಾಗಿದೆ. The world is divided among rich and poor. ಈ ಒಂದು ಜಗತ್ತು ಶ್ರೀಮಂತರು ಮತ್ತು ಬಡವರು ಅಂತಕ್ಕಂಥದ್ರಲ್ಲಿ ವಿಭಾಗವಾಗಿದೆ. The world is divided on the lines of caste. ಈ ಒಂದು ಜಗತ್ತು ನಮ್ಮ ಧರ್ಮದ ಮೇಲೆ ಅದು ವಿಭಾಗವಾಗಿದೆ. World is divided on the line of the religion. ಈ ಒಂದು ನಮ್ಮ ಧರ್ಮದ ಮೇಲೆ ನಮ್ಮ ಇದನ್ನ ವಿಭಾಗವಾಗಿದೆ. The world is divided on the lines of the culture. ಈ ಒಂದು ಜಗತ್ತು ನಮ್ಮ ಸಂಸ್ಕೃತಿಗಳ ಮೇಲೆ ಅದು ವಿಭಾಗವಾಗಿದೆ. And families are divided and broken. ಮತ್ತು ಇದರ ನಿಮಿತ್ತವಾಗಿ ನಮ್ಮ ಕುಟುಂಬಗಳು ಮತ್ತು ನಮಗಿರ್ತಕ್ಕಂಥ ಎಲ್ಲವೂ ವಿಭಾಗವಾಗಿದೆ. There are wars in the world. As a result, there are wars in the world. ನಾವು ಒಂದು ವೇಳೆ ಈ ದೇವರ ವಾಕ್ಯವನ್ನ ಕೇಳುವವರಾದರೆ hatred against each other. ನಾವು ಪರಸ್ಪರ ಒಬ್ಬರನ್ನೊಬ್ಬರು ವಿರುದ್ಧವಾಗಿ ಹೋಗುವುದಿಲ್ಲ. hatred among the communities. ನಾವು ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಇದ್ದೇವೆ. ಮಂಗಳವಾರದ ದಿನದಂದು ಬರುವ ಚತುರ್ಥಿಯು ಬಹಳ ವಿಶೇಷವಾದ ಚತುರ್ಥಿಯಾಗಿದ್ದು ಅಂಗಾರಿಕ ಸಂಕಷ್ಟ ಚತುರ್ಥಿ ಎಂದಲೇ ಕರೆಯಲಾಗುತ್ತದೆ. ಈ ಅಂಗಾರಿಕ ಚತುರ್ಥಿಯ ನಿಮಿತ್ತವಾಗಿ ರೆಜೆಂತಲ್ನ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಿನಾಯಕನ ದರ್ಶನವನ್ನು ಪಡೆಯಲು ಭಕ್ತರ ಬೀಡು ಬಿಟ್ಟಿತ್ತು. ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬಂಡೆಪ್ಪ ಖಾಶೆಂಪುರೆ ಅವರು ಪಾದಯಾತ್ರೆಯ ಮೂಲಕವಾಗಿ ರೆಜೆಂತಲ್ನ ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ ಆಗಮಿಸಿ ನಾಡಿನ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿಗಾಗಿ, ಒಳ್ಳೆಯ ಮಳೆ ಬೆಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಮಂಗಳವಾರದ ಅಂಗಾರಿಕಾ ಚತುರ್ಥಿಯು ಬಹಳ ವಿಶೇಷವಾಗಿದ್ದು ಪ್ರಾತಃ ಕಾಲದಿಂದಲೇ ಪಾದಯಾತ್ರೆಯ ಮೂಲಕವಾಗಿ ಸಿದ್ಧಿವಿನಾಯಕನ ಭಕ್ತರು ರೇಜೆಂತಲ್ನ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಸಚಿವರಾದ ಬಂಡೆಪ್ಪ ಖಾಶೆಂಪುರೆ ಅವರು ಕೂಡ ಪಾದಯಾತ್ರೆಯ ಮೂಲಕವಾಗಿ ರೇಜೆಂತಲ್ನ ಶ್ರೀ ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಕುರಿತಾಗಿ ಸುದ್ದಿ ಸಮಯದೊಂದಿಗೆ ಸಚಿವರಾದ ಬಂಡೆಪ್ಪ ಖಾಶೆಂಪುರೆ ಅವರು ಮಾತನಾಡಿ, ಮಂಗಳವಾರದಂದು ಬರುವ ಸಂಕಷ್ಟ ಚತುರ್ಥಿಗೆ ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬೀದರ್ನಿಂದ ಪಾದಯಾತ್ರೆಯ ಮೂಲಕವಾಗಿ ಸಿದ್ಧಿವಿನಾಯಕನ ದರ್ಶನ ಪಡೆಯಲು ಬರುತ್ತಾರೆ. ಅದರಂತೆ ನಾಡಿನ ಸಮಸ್ತ ಜನರಿಗೆ, ವಿಶೇಷವಾಗಿ ರೈತರಿಗೆ ಒಳ್ಳೆಯದಾಗಲಿ ಎಂಬ ನಿಟ್ಟಿನಲ್ಲಿ ಪಾದಯಾತ್ರೆಯ ಮೂಲಕವಾಗಿ ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಎಂದರು. ಸಂಕಷ್ಟ ಚತುರ್ಥಿ, ಅದರಲ್ಲಿ ಅಂಗಾರಿಕ ಮಂಗಳವಾರ ಏನದಲ್ಲ ಸಂಕಷ್ಟ ಚತುರ್ಥಿ ಬಂದರೆ ಅದಕ್ಕೆ ಆದಂಥ ಒಂದು ವಿಶೇಷ ದಿನ ಅಂತೇಳಿ ಆಚರಿಸಿ ಇವತ್ತು ಸಾವಿರಾರು ಜನ ನಮ್ಮ ಬೀದರ್ನಿಂದ ಪಾದಯಾತ್ರೆಯ ಮುಖಾಂತರ ಇವತ್ತೇನು ಸಿದ್ಧಿವಿನಾಯಕ ದರ್ಶನಕ್ಕೆ ಬರ್ತಾಯಿದ್ದಾರೆ. ಇವತ್ತು ನಾನು 2004ರಲ್ಲಿ ಒಂದು ಸಲ ನಾ ಪಾದಯಾತ್ರೆ ಬಂದಿದ್ದೆ. ಅದು ಆದಮೇಲೆ ಇವತ್ತು ಪಾದಯಾತ್ರೆ ಮುಖಾಂತರ ಇವತ್ತು ಸಿದ್ಧಿವಿನಾಯಕ ದರ್ಶನ ತಗೊಂಡು ಮುಂದಿನ ದಿನಗಳಲ್ಲಿ ಸಮಸ್ತ ರಾಜ್ಯದ ಜನತೆಗೆ, ರೈತರಿಗೆ, ಎಲ್ಲರಿಗೆ ಒಳ್ಳೆಯದಾಗಲಿ ಎಂಬ ನಿಟ್ಟಿನಲ್ಲಿ ಆ ಸಿದ್ಧಿ ವಿನಾಯಕ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ಅದಕ್ಕೆ ಹೇಳೋದಲ್ಲ, ನಾನು 2004ರಲ್ಲಿ ಒಂದು ಸಲ ನಡ್ಕೊಂಡು ಬಂದಿದ್ದೆ. ಈಗ ಮಂತ್ರಿಯಾಗಿ ಇವತ್ತು ನಡ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ನಾನು ಇನ್ನೂ ಶೂಸ್ ಗೀಸ್ ಎಲ್ಲ ಹಾಕೊಂಡು ಬರ್ತಾಯಿದ್ದೀನಿ. ಎಷ್ಟೋ ಜನ ಬರೆಗಾಯಲಿನಿಂದ ಬರ್ತಾಯಿದ್ದಾರೆ. ಅವರಿಗೆಲ್ಲ ನೋಡಿದರೆ ಇನ್ನೂ ನಮಗಿನ್ನೂ ಒಂದು ರೀತಿಯಿಂದ ಸ್ಫೂರ್ತಿ ಅದು. ಹಂಗಾಗಿ ಸಮಸ್ತ ಜನರು ಏನು ಸಾವಿರಾರು ಜನ ಇವತ್ತು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಬರ್ತಾಯಿದ್ದಾರೆ. ಆ ಸಿದ್ಧಿವಿನಾಯಕ ಎಲ್ಲರಿಗೂ ಆಶೀರ್ವಾದ ಮಾಡಿ ಒಂದು ಹಾರೈಸಲಿ ಅಂತೇಳಿ ನಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ.
ದೇವಸ್ಥಾನದ ಮುಖಂಡರಾಗಿರುವ ಮಾರುತಿ ಪಂಚಬಾಯ್ ಅವರು ಮಾತನಾಡಿ, ತಿಂಗಳಿಗೊಮ್ಮೆ ಬರುವ ಸಂಕಷ್ಟ ಚತುರ್ಥಿಗಿಂತಲೂ ಮಂಗಳವಾರದಂದು ಬರುವ ಸಂಕಷ್ಟ ಚತುರ್ಥಿಯು ಬಹಳ ಶ್ರೇಷ್ಠ ಹಾಗೂ ಪವಿತ್ರವಾದದ್ದು. ಈ ಅಂಗಾರಿಕ ಚತುರ್ಥಿಯ ದಿನದಂದು ಸಿದ್ಧಿವಿನಾಯಕನ ದರ್ಶನವನ್ನು ಪಡೆಯುವುದರಿಂದ ಭಕ್ತರ ಎಲ್ಲಾ ಸಂಕಷ್ಟಗಳು ನಿವಾರಣೆಯಾಗುವುದಾಗಿ ತಿಳಿಸಿದರು. ಇದು ಈಗ ಬರೋ ಜನವರಿ 8, 9, 10ಕ್ಕೆ ಇಲ್ಲಿ ಹೋಮದ ಯಜ್ಞದ ಕಾರ್ಯಕ್ರಮ ನಡೀತದೆ. ಆ ಗಣಪತಿಯ 219ನೇ ಇಲ್ಲಿ ಉದ್ಭವ ಆಗಿದ ದಿನ. ಆ ದಿನ ಸಂಕಷ್ಟಿ ಇರಲ್ಲ, ಖಾಲಿ ದೇವದ ಪೂಜಾ, ಹವನ, ಅಭಿಷೇಕ ಇವೆಲ್ಲ ಕಾರ್ಯಕ್ರಮ ನಡೀತಾವೆ. ಅನೇಕ ಜನ ಇದರಾಗ ಭಾಗವಹಿಸಿ ಪ್ರತಿನಿತ್ಯ 511 ದಂಪತಿಗಳು ಇಲ್ಲಿ ಯಜ್ಞ ಕೂಡ್ತಾರೆ. ಇದು 3 ದಿವಸ ಸತತವಾಗಿ ನಡೀತದೆ. ಇದು ವಿಶೇಷ ಅಂದರೆ ಇಲ್ಲಿ ಈ ದೇವಸ್ಥಾನದ ದೇವರು ಉದ್ಭವ ಆಗಿದಿಂದ ಹಿಡಿದು ಇಲ್ಲಿವರೆಗೆ ಪ್ರತಿ ವರ್ಷ ಇಷ್ಟು ಬೆಳೀತಾ ಇರ್ತದೆ. ವಿಶೇಷ ಅಂದರೆ ಇದು ಹೇಗಾಗಿದು ಬೆಳೀತದ, ಇದರದ್ದು ಪ್ರಖ್ಯಾತಿನೂ ಬೆಳೀತಾ ಇದೆ. ಸುಮಾರು ಈಗ 15-18 ವರ್ಷದಿಂದ ಇದು ಕಾರ್ಯ ಇಲ್ಲಿ ನಡೆದಿದೆ. ಅತಿ ತೀವ್ರವಾಗಿ ಬೆಳೆದಿದ್ದು ಈ ಭಾಗದಲ್ಲೇ ಮೊದಲನೇ ಮಂದಿರ ಅಂತ ಹೇಳ್ಬೋದು. ಹೆಚ್ಚಿನ ಜನ ಇಲ್ಲಿ ಬರೋದು ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ತೆಲಂಗಾಣ ಎಲ್ಲ ಕಡೆಯಿಂದ ಜನ ಇಲ್ಲಿ ನಡ್ಕೊಂಡು ಬರ್ತಾರೆ. ಇವತ್ತು ಹೆಚ್ಚು ವಿಶೇಷ ಅಂದ್ರೆ ಸುಮಾರು 200-300 ಕಿಲೋಮೀಟರ್ಲಿಂದ ನಡ್ಕೊಂಡು ಬಂದವರಿದ್ದಾರೆ. ಮಹಾರಾಷ್ಟ್ರದಿಂದ ನಡ್ಕೊಂಡು ಬಂದಾರೆ, ಕರ್ನಾಟಕದ ಗುಲ್ಬರ್ಗಾದಿಂದ ನಡ್ಕೊಂಡು ಬಂದಿದ್ದಾರೆ. ಬೀದರ್ದಂತೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ರಾತ್ರಿ 11ರಿಂದೇ ಪ್ರಾರಂಭ ಆಗ್ತದೆ, ನಡ್ಕೊಂಡು ಬರ್ತಾರೆ. ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು. ಅದರಂತೆ ಅಶೋಕ್ ರೇಜಂತಲ್ ಅವರು ಮಾತನಾಡಿ, ಅಂಗಾರಿಕ ಚತುರ್ಥಿಯ ದಿನದಂದು ಸಿದ್ಧಿವಿನಾಯಕನ ದರ್ಶನವನ್ನು ಪಡೆಯುವುದರಿಂದ ಭಕ್ತರ ಎಲ್ಲಾ ಮನೋಕಾಮನೆಗಳು ಸಿದ್ಧಿಯಾಗುವುದಾಗಿ ಹಾಗೂ ಬರೀ ಜಿಲ್ಲೆ ಗ್ರಾಮಗಳಲ್ಲದೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಎಂದು ತಿಳಿಸಿದರು. संकष्टी कार्यक्रम होता है। ये जिस दिन मंगल का संकष्टी आयुष दिन को अंगारिका कहलाते हैं। ये दिन महत्व का दिन है। सभी भक्तादि अंगारिका दिन जो भक्तादि इधर आके नमन करते हैं उनका मनपूर्वक का पूरा इच्छा कामना सब होता है। और ये भगवान का जो है बढ़ोतरी गणपति है
और ये तेलंगाना में आता है, कर्नाटक का बॉर्डर पे। तेलंगाना, कर्नाटका, महाराष्ट्र तीनों स्टेट के भक्तादि लोग इधर आके नमन करके उनका इच्छा कामना वो सब कम कर लेके चले जाते हैं। और ये जनवरी में साल को एक बार गणेश का जन्मोत्सव में यज्ञ होता है। ये साल का जनवरी 2019 8, 9, 10 3 दिन यज्ञ चलता है। ये डेली 200 तक 225 कपल्स गणा यज्ञ कार्यक्रम होता है इधर। सभी लोग इच्छा ऐसा वाले इसमें प्रवेश करके उनका यज्ञ कार्यक्रम कर लेके उनके इच्छा मनोकामना सब कर लेके चले जाना इच्छा करते हैं। ನಗರದ ಮಂಗಲ್ಪೇಟ್ನ ಹಳೆಯ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ ಮುಂಭಾಗದಲ್ಲಿ ಇರುವ ನೂತನ ಚರ್ಚ್ನ ಬುನಾದಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕವಾಗಿ ಬಿಷಪ್ ಎನ್ಎಲ್ ಕರ್ಕರೆ ಹಾಗೂ ಕಮಲಾ ಕರ್ಕರೆ ಅವರು ಚರ್ಚ್ನ ಬುನಾದಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದೇ ವೇಳೆ ಪಾಲ್ಗೊಂಡಿರುವ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಹಾಗೂ ಶಾಸಕ ರಹೀಂ ಖಾನ್ ಅವರು ಸುದ್ದಿ ಸಮಯದ ಮೂಲಕವಾಗಿ ಕ್ರಿಸ್ಮಸ್ ಹಬ್ಬದ ಶುಭವನ್ನು ಹಾರೈಸಿದರು. ಮಂಗಲ್ಪೇಟ್ನ ಹಳೆಯ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ ಮುಂಭಾಗದಲ್ಲಿ ಇರುವ ನೂತನ ಚರ್ಚ್ನ ಬುನಾದಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಿಷಪ್ ಎನ್ಎಲ್ ಕರ್ಕರೆ ಹಾಗೂ ಅಮ್ಮನವರಾದ ಕಮಲಾ ಕರ್ಕರೆ ಅವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಬುನಾದಿ ಉದ್ಘಾಟನೆಯನ್ನ ಮಾಡಿ ಕಟ್ಟಡದ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು ನಗರದಲ್ಲಿ ಕ್ರೈಸ್ತರ ಜನಸಂಖ್ಯೆ ಅಪಾರವಿದ್ದ ಹಿನ್ನೆಲೆಯಲ್ಲಿ ನೂತನ ಚರ್ಚ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಬರೀ ಜಿಲ್ಲೆಯಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಯ ಕ್ರೈಸ್ತ ಭಕ್ತರು ಕೂಡ ಆಗಮಿಸಿ ಪ್ರಾರ್ಥಿಸುವ ವ್ಯವಸ್ಥೆಯನ್ನ ದೇವರ ಇಚ್ಛೆಯಿಂದ ಕಲ್ಪಿಸಲಾಗುವುದು ಎಂದರು. चर्च बिल्डिंग बनाने जा रहा है कि बीदर में मेथोडिस्ट कांग्रेगेशन की संख्या इतनी बड़ी है कि पुराना चर्च अभी हमें बस नहीं हो रहा है. पुराना चर्च वहाँ पे रहेगा, वहाँ पे जूनियर चर्च होगा और यहाँ पे मेन बिल्डिंग होगी जो एक ऐसी बिल्डिंग होगी जो परमेश्वर के गौरव के लिए होगी और सारे आराधना करने वालों को ये एक जगह होगी जहाँ पे सारे लोग, सारे डिस्ट्रिक्ट के लोग, बाहर के भी लोग आके यहाँ परमेश्वर की भक्ति करेंगे. ಸಚಿವರಾದ ಬಂಡೆಪ್ಪ ಖಾಶೆಂಪುರೆ ಅವರು ಮಾತನಾಡಿ ಯಾವ ರೀತಿ ಕ್ರೈಸ್ತನು ಎಲ್ಲಾ ಪಾಪಗಳಿಗಾಗಿ ತನ್ನ ಕಷ್ಟವನ್ನ ಹೊತ್ತು ಸಂತೋಷವನ್ನ ಸಾರಿದನೋ ಅದರಂತೆ ನಾಡಿನ ಜನರಿಗೂ ಕೂಡ ದೇವರು ಸುಖ ಶಾಂತಿ ನೆಮ್ಮದಿಯನ್ನ ಪ್ರಾಪ್ತಿಸಲಿ ಎಂದು ಕ್ರಿಸ್ಮಸ್ ಹಬ್ಬದ ಶುಭವನ್ನ ಹಾರೈಸಿದರು. ಸಮಸ್ತ ನಾಡಿನ ಜನರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಈ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತ ದೇವರು ಎಲ್ಲ ನಾಡಿನ ಜನತೆಗೆ ಯಾವ ರೀತಿ ಅವರು ಕಷ್ಟ ಉಂಡು ಜನರಿಗೆ ಒಳ್ಳೇದು ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಜನರಿಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಲಿ ಎಂಬ ನಿಟ್ಟಿನಲ್ಲಿ ಆ ಯೇಸು ಕ್ರಿಸ್ತ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ ಬರೀ ಕ್ರೈಸ್ತ ಬಾಂಧವರಲ್ಲದೆ ಎಲ್ಲಾ ಸಮುದಾಯದವರು ಕೂಡ ಸಡಗರ ಸಂಭ್ರಮದಿಂದ ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನ ಮಾಡುತ್ತಾರೆ. ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಒದಗಿಸಲಿ ಹಾಗೂ ಸಚಿವ ಸ್ಥಾನ ನೀಡಿದ್ದಕ್ಕಾಗಿ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರೆವರೆಂಡ್ ಎಂಪಿ ಜೈಪಾಲ್, ಅಮ್ಮನವರಾಗಿರುವ ಕಮಲಾ ಕರ್ಕರೆ ಸೇರಿದಂತೆ ಚರ್ಚ್ನ ಹಲವು ಸಭಾ ಪಾಲಕರು, ಕ್ರೈಸ್ತ ಮುಖಂಡರು ಉಪಸ್ಥಿತರಿದ್ದರು. ಕ್ರಿಸ್ಮಸ್ ಹಬ್ಬದ ಎಲ್ಲ ಜನರಿಗೆ ಶುಭಾಶಯಗಳು. ಮತ್ತು ನಿಜವಾಗ್ಲೂ ವಿಶ್ವನಲ್ಲಿ ಇಡೀ ವರ್ಲ್ಡ್ನಲ್ಲಿ ಇವತ್ತು ಕ್ರಿಸ್ಮಸ್ ಹಬ್ಬ ಅನ್ನು ಒಳ್ಳೆ ಖುಷಿಲಿಂದ ಮಾಡ್ತಾರೆ. ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತೇನೆ. सभी को बहुत बहुत मुबारक क्रिसमस की. पूरे वर्ल्ड में क्रिसमस मनाया जाता है और इसके लिए सुख शांति और जितने भी हमारे अच्छे ड्रीम्स है वो पूरे होने के लिए. ಸಚಿವ ಸ್ಥಾನ ಸಿಕ್ಕಿದೆ. ನಿಜವಾಗಲೂ ಇದು ನಾನು ಬೀದರ್ ಕ್ಷೇತ್ರ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರ ಜನ ಎಲ್ಲ ಬೀದರ್ ಡಿಸ್ಟ್ರಿಕ್ಟ್ ಜನದ ಆಶೀರ್ವಾದ ಇದೆ. ಮತ್ತು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಈ ಭಾಗದಲ್ಲಿ, ನಾರ್ತ್ ಕರ್ನಾಟಕನಲ್ಲಿ ಟೋಟಲಿ ಮೈನಾರಿಟಿಗೆ ಯಾವುದೂ ಅವಕಾಶ ಇದ್ದಿದ್ದಿಲ್ಲ. ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡಿ ಸರ್ಕಾರದ್ದು ಆಗಲಿ ನಮ್ಮ ಕ್ಷೇತ್ರ ಆಗಲಿ ಒಂದು ಒಳ್ಳೆ ಹೆಸರು ತರ್ತೀವಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. कोई स्पेशल ओकेजन मैम? हाँ, वो दीदी का बर्थडे है ना, तो उसके लिए कुछ लेना है. वैसे ये आप पे भी काफी अच्छा लग रहा है. आई थिंक शी विल रियली लाइक दिस वन मैम. है ना? जी. इसको पैक कर दो. श्योर. हाय,
रियली सॉरी यार लोलो। फॉर व्हाट? वो गिफ्ट लेने का टाइम नहीं मिला ना, तो हैप्पी बर्थडे। डोंट बी सिली। बाय द वे, नाइस नेकलेस है ना? The new Allure collection from Malabar Golden Diamonds. Give in to temptation. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಹಮ್ಮಿಕೊಳ್ಳಲಾದ ವಿಶೇಷ ಆರಾಧನಾ ಕೂಟದಲ್ಲಿ ಪಾಲ್ಗೊಂಡಿರುವ ಸುದ್ದಿ ಸಮಯ ವಾಹಿನಿಯ ವಾರ್ತಾವಾಚಕಿಯಾಗಿರುವ ರಬೆಕಾ ಸುಮಂತ್ ಅವರಿಗೆ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ಬಿಷಪ್ ಎನ್.ಎಲ್. ಕರ್ಕರೆ ಅವರು ವಿಶೇಷವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು. ಈ ನಿಮಿತ್ತವಾಗಿ ಸುದ್ದಿ ಸಮಯ ವಾಹಿನಿಯ ಮಾಲೀಕರಾದ ರವೀಂದ್ರ ಸ್ವಾಮಿ ಅವರು ಚರ್ಚ್ನ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಸತತ 1.5 ವರ್ಷಗಳಿಂದ ಜಿಲ್ಲೆಯ ಸುದ್ದಿವಾಹಿನಿಯ ವಾರ್ತಾವಾಚಿಕೆಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ರಬೆಕಾ ಸುಮಂತ್ ಅವರ ಸೇವೆಯನ್ನು ಗುರುತಿಸಿ ನಗರದ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಆಯೋಜನೆ ಮಾಡಲಾದ ಆರಾಧನಾ ಕೂಟದಲ್ಲಿ ವಾರ್ತಾವಾಚಿಕೆಯಾಗಿರುವ ರಬೆಕಾ ಸುಮಂತ್ ಅವರಿಗೆ ಚರ್ಚ್ ವತಿಯಿಂದ ಸನ್ಮಾನಿಸಿ ವಿಶೇಷ ಆಶೀರ್ವಾದವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ರೆವರೆಂಡ್ ಎಂ.ಪಿ. ಜೈಪಾಲ್, ಬಿಷಪ್ ಎನ್.ಎಲ್. ಕರ್ಕರೆ, ಕಮಲಾ ಕರ್ಕರೆ, ಸಚಿವರಾದ ಬಂಡೆಪ್ಪ ಕಾಶಂಪುರೆ, ಸಚಿವರಾದ ರಹೀಂ ಖಾನ್ ಸೇರಿದಂತೆ ಹಲವು ಕ್ರೈಸ್ತ ಮುಖಂಡರು, ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು. and their lives be given to them with all the developments. Give them good health and well-being, that they become the effective servants of the public. We commit them, both of them, into their hand. We ask them in the name of Jesus Christ. Amen. ಮೇಡಮ್ ಅವರು ಬಂದಿದ್ರೆ ದಯಮಾಡಿ ಮುಂದೆ ಬರಬೇಕೆಂದು ಕೇಳ್ತೇವೆ. ಅವರಿಗೆ ನಾವು ಸಭೆ ಪರವಾಗಿ ಹೂಮಾಲಿಕವರಿಗೆ ಸರ್. Moreover, his father is my classmate. Now she is working as a Susamachara Sanchalaki there in Sudhi Samaya TV. And I taught her in another bishop tuition I got taken. ಇರುವುದಕ್ಕಾಗಿ ನಾನು ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇನೆ. The district superintendent Jaypal and the senior ಮೈಲೂರು ವರ್ದುಲ ರಸ್ತೆಯ ಬಳಿ ಇರುವ ಶಾಸಕ ರಹೀಂ ಖಾನ್ ಅವರ ಕಚೇರಿಯಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ನಿಮಿತ್ತವಾಗಿ ಮುಖ್ಯ ಅತಿಥಿಗಳಾಗಿರುವ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಸಭಾಪಾಲಕರಾಗಿರುವ ರೆವರೆಂಡ್ ಎಂ.ಪಿ. ಜೈಪಾಲ್ ಅವರು ಕೇಕ್ ಕತ್ತರಿಸುವ ಮೂಲಕ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಹಬ್ಬದ ಶುಭವನ್ನು ಹಾರೈಸಿದರು. ನಗರದ ಮೈಲೂರು ವರ್ತುಲ ರಸ್ತೆಯ ಹತ್ತಿರವಿರುವ ಶಾಸಕ ರಹೀಂ ಖಾನ್ ಅವರ ಕಚೇರಿಯಲ್ಲಿ ಏಜಾಜ್ ಖಾನ್ ಅವರ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮುಖ್ಯ ಅತಿಥಿಗಳಾಗಿರುವ ರೆವರೆಂಡ್ ಎಂ.ಪಿ. ಜೈಪಾಲ್ ಅವರು ಕೇಕ್ ಕತ್ತರಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಹಾಗೂ ಕ್ರಿಸ್ಮಸ್ ಹಬ್ಬದ ಆಚರಣೆ ಕುರಿತಾಗಿ ರೆವರೆಂಡ್ ಎಂ.ಪಿ. ಜೈಪಾಲ್ ಅವರು ಮಾತನಾಡಿ ಬೈಬಲ್ನಲ್ಲಿ ಇರುವ ಹಳೆಯ ಒಡಂಬಡಿಕೆಯಲ್ಲಿರುವ ವಾಕ್ಯ ಕುರಿತಾಗಿ ತಿಳಿಸಿದರು. ಕರ್ತನ ಆಶೀರ್ವಾದದಿಂದ ಸಂಚರಿಸುವ ಜನರಿಗೆ ಬೆಳಕು ಕಾಣಿಸಿತು, ಕತ್ತಲೆಯಿಂದ ಬಳಲುತ್ತಿರುವವರಿಗೆ ಪ್ರಕಾಶ ದಯಪಾಲಿಸಿತು ಎಂದು ವಾಕ್ಯದ ಅರ್ಥವನ್ನು ಎಲ್ಲರಿಗೂ ಹೇಳಿದರು. ಮುಖಂಡರಾಗಿರುವ ಏಜಾಜ್ ಖಾನ್ ಅವರು ಮಾತನಾಡಿ ಎಲ್ಲರಿಗೂ ಶಾಸಕ ರಹೀಂ ಖಾನ್ ಅವರ ಪರವಾಗಿ ಕ್ರಿಸ್ಮಸ್ ಹಬ್ಬದ ಶುಭವನ್ನು ಹಾರೈಸಿದರು ಹಾಗೂ ಎಲ್ಲ ಪಾಸ್ಟರ್ಗಳಿಗೂ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಫಾದರ್ ವಿಜಯ್ ಕುಮಾರ್, ಫಾದರ್ ಅಬ್ರಹಾಂ ಸೇರಿದಂತೆ ಹಲವು ಕ್ರೈಸ್ತ ಮುಖಂಡರು, ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು.
of the pastors. Raimkant sir has become the minister. The message is given from Bangalore to all the pastors for convey the message. Thank you for everyone who support the Christmas function and coming here. Thank you very much. ರಕ್ಷಕನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಾಗ ಆತನು ಒಬ್ಬ ತಗ್ಗಿದ ಮನೋಭಾವನೆಯಿಂದ ಆ ಒಂದು ದನದ ಕೊಟ್ಟಿಗೆಯಲ್ಲಿ ಆತನು ಜನಿಸಿ ಬಂದಿದ್ದಾನೆ. ಆತನ ಕಾನ್ಸೆಪ್ಟ್ ಏನಂತ ಹೇಳಿದರೆ, ಆತನು ಈ ಲೋಕದಲ್ಲಿ ಸಮಾಜದಲ್ಲಿ ಗಣನೆಗೆ ಬಾರದವರೊಂದಿಗೆ ಒಂದು ಮಾಡಿಕೊಳ್ಳೋದಕ್ಕಾಗಿ, ಸಮಾಜದ ಅಂಚಿನಲ್ಲಿರ್ತಕ್ಕಂಥ ಜನರೊಂದಿಗೆ ಒಂದು ಮಾಡಿಕೊಳ್ಳೋದಕ್ಕಾಗಿ ಮತ್ತು ಸಮಾಜದ ಪ್ರತಿಯೊಬ್ಬ ಜನರಿಗೆ ಆತನು ಸುವಾರ್ತೆಯನ್ನು ಸಾರೋದಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಜನಿಸಿ ಬಂದಿದ್ದಾನೆ. ಮತ್ತು ದನದ ಕೊಟ್ಟಿಗೆಯಲ್ಲಿ ಅವರಿಗೆ ಕ್ಷೇತ್ರದಲ್ಲಿ ಎಲ್ಲಿಯೂ ಸ್ಥಳ ಇರಲಿಲ್ಲ. ಅವರಿಗೆ ಆ ಕ್ಷೇತ್ರ ಎಲ್ಲವೂ ಜನರಿಂದ ತುಂಬಿ ಹೋಗಿತ್ತು. ಯಾಕೆಂದರೆ ರಾಜರ ಒಂದು ಅಪ್ಪಣೆಯಂತೆ ಅವರ ಕಾರ್ಯಸುಮಾರಿ ಬರೆಸ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ, ಒಳ್ಳೆ ವೈಭವದ ಒಂದು ಸ್ಥಳ ಸಿಗಲಿಲ್ಲ, ಅಥವಾ ಅರಸನ ಮನೆಯಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಯಾರೂ ಅವರಿಗೆ ಸ್ಥಳ ಕೊಡೋದಕ್ಕೆ ಸಿದ್ಧರಿಲ್ಲ. ಆಗ ಅವರಿಗೆ ದನದ ಕೊಟ್ಟಿಗೆ ಸಿಕ್ಕಾಗ ಆ ದನದ ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತನ ಜನನವಾಯಿತು. ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಬೀದರ್ ಘಟಕ ವತಿಯಿಂದ ನಗರದ ಶಹಗಂಜ್ ಬಳಿ ಇರುವ ಕ್ರಾಂತಿ ಗಣೇಶ ದೇವಾಲಯದಲ್ಲಿ ರಾಜ್ಕುಮಾರ್ ವಾಗ್ಮಾರೆ ಅವರ ಮನವಿಯ ಮೇರೆಗೆ ಅಯ್ಯಪ್ಪ ಸ್ವಾಮಿಯವರ ಪಡಿಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶ್ರದ್ಧೆ ಭಕ್ತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಡಿಪೂಜೆ ಕಾರ್ಯಕ್ರಮದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಬೀದರ್ ಜಿಲ್ಲೆಯ ಹಲವು ಅಯ್ಯಪ್ಪನವರ ಮಾಲಾಧಾರಿಗಳು ಭಾಗವಹಿಸಿದರು. ನಗರದ ಶಹಗಂಜ್ ಬಳಿಯ ಕ್ರಾಂತಿ ಗಣೇಶ ದೇವಾಲಯದಲ್ಲಿ ರಾಜ್ಕುಮಾರ್ ವಾಗ್ಮಾರೆ ಅವರ ಮನವಿಯ ಮೇರೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪಡಿಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅಖಿಲ ಭಾರತ ಶ್ರೀ ಅಯ್ಯಪ್ಪ ಸ್ವಾಮಿ ಸಂಘದ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಪಾಲ್ಗೊಂಡು ಶ್ರದ್ಧೆ ಭಕ್ತಿಯಿಂದ ಅಯ್ಯಪ್ಪನವರಿಗೆ ಪೂಜೆಯನ್ನು ಸಲ್ಲಿಸಿದರು. ಈ ಕುರಿತಾಗಿ ಶಾಮರಾವ್ ದೇಶಪಾಂಡೆ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಅಖಿಲ ಭಾರತ ಅಯ್ಯಪ್ಪ ಸ್ವಾಮಿ ಅವರ ಸಂಘದ ವತಿಯಿಂದ ಹಲವು ಅಯ್ಯಪ್ಪನವರ ಭಕ್ತರ ಮನೆಯಲ್ಲಿ ಪಡಿಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದರಂತೆ ಇವತ್ತು ರಾಜ್ಕುಮಾರ್ ವಾಗ್ಮಾರೆ ಅವರ ಮನವಿಯ ಮೇರೆಗೆ ಕ್ರಾಂತಿ ಗಣೇಶ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿಯವರ ಮಹಾಪಡಿಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಇವತ್ತು ಬೀದರ್ ಜಿಲ್ಲೆಯ ಅಯ್ಯಪ್ಪ ದೇವಸ್ಥಾನ ವತಿಯಿಂದ ಇವತ್ತು ಬೀದರ್ ನಗರದಲ್ಲಿ ಕ್ರಾಂತಿ ಗಣೇಶ್ ಮಂದಿರು ಶಹಗಂಜ್ದಲ್ಲಿ ಇವತ್ತು ಅಯ್ಯಪ್ಪ ಭಕ್ತರಾದಂಥ ರಾಜ್ಕುಮಾರ್ ವಾಗ್ಮಾರೆ ಅವರು ಇವತ್ತು ಮಹಾಪಡಿಪೂಜೆ ಇಟ್ಕೊಂಡಿದ್ದರು. ಇಷ್ಟೊತ್ತನಕ ಅನ್ನದಾನ ಆಯಿತು. ಮತ್ತು ನಮ್ಮದು ಇದಲ್ಲದೆ ನಮ್ಮ ಬೀದರ್ದಲ್ಲಿ ಭಾಳಷ್ಟು ಜನ ಅಯ್ಯಪ್ಪ ಭಕ್ತಾದಿಗಳಿದ್ದಾರೆ. ಈ ಪ್ರತಿ ದಿವಸ ಕಾರ್ಯಕ್ರಮ ಇದು ಅಯ್ಯಪ್ಪ ಪಡಿಪೂಜೆ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಇವತ್ತು ಸಾಯಂಕಾಲ ಮತ್ತು ಶಿವನಗರದಲ್ಲಿ ನ್ಯೂಟನ್ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡಿಗೆ ಒಬ್ಬರು ಅಯ್ಯಪ್ಪ ಭಕ್ತರು ಪಡಿಪೂಜೆ ಕೊಂದರ. ಅದಲ್ಲದೆ ನಮ್ಮ ಬೀದರ್ ಜಿಲ್ಲೆ ಇನ್ನೊಂದು 27ನೇ ತಾರೀಕು ಮಹಾಪಡಿಪೂಜೆ ಇದೆ, ಮಂಡಲ್ ಪೂಜಾ. ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಅಯ್ಯಪ್ಪ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅವತ್ತು ಬೆಳಗ್ಗೆ 6 ಗಂಟೆಗೆ ಪೂಜಾ ಕಾರ್ಯಕ್ರಮ ಚಾಲು ಆಗ್ತದೆ. ಪಡಿಪೂಜಾ, ಮಹಾಪೂಜಾ ಮತ್ತು ಅದಲ್ಲದೆ ಭಜನ್ ಕೀರ್ತನ್ ನಡೀತಾ ಇರ್ತದೆ. ಮಾಲಾಧಾರಿಗಳಾಗಿರುವ ಕೃಷ್ಣಸ್ವಾಮಿಯವರು ಮಾತನಾಡಿ, ಪ್ರತಿ ವರ್ಷವೂ ಶಬರಿಮಲೆಗೆ ಹೋಗಿ ಅಯ್ಯಪ್ಪನವರ ದರ್ಶನವನ್ನು ಪಡೆಯುತ್ತೇನೆ. ಇವತ್ತು ರಾಜ್ಕುಮಾರ್ ವಾಗ್ಮಾರೆ ಅವರ ಮನವಿಯ ಮೇರೆಗೆ ಕ್ರಾಂತಿ ಗಣೇಶ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯವರ ಸಂಘದ ವತಿಯಿಂದ ಅಯ್ಯಪ್ಪನವರ ಮಹಾಪಡಿಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಮಹಾಪಡಿಪೂಜೆಯ ಕಾರ್ಯಕ್ರಮದಲ್ಲಿ ಆಂಧ್ರ, ತಮಿಳುನಾಡಿನ ಹಲವು ಅಯ್ಯಪ್ಪ ಸ್ವಾಮಿಯವರ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿಯವರ ಭಕ್ತಾದಿಗಳು ಉಪಸ್ಥಿತರಿದ್ದರು. ಕ್ರಾಂತಿ ಗಣೇಶದಲ್ಲಿ ದೇವಸ್ಥಾನದ ಶ್ರೀ ರಾಜಸ್ವಾಮಿಯವರು ನಮಗೆ ವಿನಂತಿ ಮಾಡಿಕೊಂಡ್ರು. ನಮ್ಮ ಈ ಕ್ರಾಂತಿ ಗಣೇಶದಲ್ಲೂ ಸಹ ಗಣಪತಿ ದೇವಸ್ಥಾನದಲ್ಲಿ ಈ ಶಹಗಂಜದಲ್ಲಿ ಪೂಜೆ ಮಾಡಿರಿ, ಇಲ್ಲಿ ಭಕ್ತಾದಿಗಳು ಗೊತ್ತಾಗಲ್ಲ, ಅಯ್ಯಪ್ಪ ಸ್ವಾಮಿ ಪೂಜೆ ನೋಡಿಲ್ಲ, ಅದಕ್ಕೆ ನೀವು ಗಣೇಶ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿ ಅಂತೇಳಿ ಕೇಳ್ಕೊಂಡಿದ್ದಾಗ ನಾವು ಅಯ್ಯಪ್ಪ ಸ್ವಾಮಿ ವತಿಯಿಂದ ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಮಂಡಲ ಪೂಜೆ ಆಗ್ತದೆ. ಆ ಮಂಡಲ ಪೂಜೆ ಈ ಸಲ
ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆದಂತಹ ಶಾಪೂರ್ ಗೇಟ್ ಹತ್ರ ಇರುವಂತಹ ದೇವಸ್ಥಾನ ಇದೆ. ಆ ದೇವಸ್ಥಾನದ ಈಗಾಗಲೇ ಕಾರ್ಯ ಚಾಲುವಾಗಿದೆ. ಈವಾಗಲೇ ಏನಂದರೆ ಬೇಸ್ಮೆಂಟ್ ಮುಗಿದು ಈಗ ಪಿಲ್ಲರ್ ಬಿದ್ದಿದೆ. ಆ ಪಿಲ್ಲರ್ ಮುಗಿದು ಈಗ ದೇವಸ್ಥಾನಕ್ಕೆ ಏನಪ್ಪ ಅಂದ್ರೆ ಯಾರಾದ್ರು ದಾನಿಗಳಿದ್ರೆ ಏನಪ್ಪ ಅಂದ್ರೆ ಬಂದು ತಮ್ಮ ಸಹಾಯ ಮಾಡಿರಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಈ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಯಾವ ರೀತಿ ಮಂಡಲ ಪೂಜೆ ಆಗ್ತದೋ ಅದೇ ರೀತಿ ಮಂಡಲ ಪೂಜೆ ಆಗಿ ಶ್ರೀ ಬೆಂಗಳೂರಿನಿಂದ ಗುರುಸ್ವಾಮಿಯಾದಂಥ ಮಣಿ ಗುರುಸ್ವಾಮಿಗಳು ಬಂದು ಇಲ್ಲಿ ಏನಪ್ಪ ಅಂದರೆ ನಮಗೆ ಪೂಜಾ ಕಾರ್ಯಕ್ರಮ ನಿರ್ವಹಿಸ್ಕೊಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಆ ಕಾರ್ಯಕ್ರಮವನ್ನು ನೋಡಿ ಆ ಪೂಜೆಯನ್ನು ನೋಡಿ ಭಾಗ್ಯವಾಗಿ ತನ್ನ ಏನಪ್ಪ ಪುನೀತರಾಗಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರೀತಿ ಮತ್ತು ಶಾಂತಿಯ ಸಂಕೇತವಾಗಿರುವ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ವಿಶೇಷ ಆರಾಧನಾ ಕೂಟ, ಕೇಕ್ ಕತ್ತರಿಸುವ ಮೂಲಕವಾಗಿ ಈ ಆರಾಧನಾ ಕೂಟಕ್ಕೆ ಚಾಲನೆ. ಅಂಗಾರಿಕ ಚತುರ್ಥಿಯ ನಿಮಿತ್ತವಾಗಿ ಪಾದಯಾತ್ರೆಯ ಮೂಲಕವಾಗಿ ರೆಜೆಂಟಲ್ನ ಸಿದ್ಧಿವಿನಾಯಕನ ದರ್ಶನ ಪಡೆದಿರುವ ಸಹಸ್ರಾರು ಭಕ್ತಾದಿಗಳು. ವಿಶೇಷ ಪ್ರಾರ್ಥನೆಯ ಮೂಲಕವಾಗಿ ಮಂಗಲ್ಪೇಟ್ನ ನೂತನ ಚರ್ಚ್ನ ಬುನಾದಿ ಉದ್ಘಾಟನೆಯನ್ನು ನೆರವೇರಿಸಿರುವ ಬಿಷಪ್ ಎನ್ಎಲ್ ಕರ್ಕರೆ ಹಾಗೂ ದಂಪತಿಗಳು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ವತಿಯಿಂದ ವಾರ್ತಾವಾಚಕಿ ರೆಬೆಕಾ ಸುಮಂತ್ ಅವರಿಗೆ ವಿಶೇಷ ಸನ್ಮಾನ. ಮೈಲೂರು ವರ್ತುಲ ರಸ್ತೆಯಲ್ಲಿರುವ ಶಾಸಕ ರಹೀಂ ಖಾನ್ ಅವರ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ. ಅಯ್ಯಪ್ಪನವರ ಭಕ್ತರ ಮನವಿಯ ಮೇರೆಗೆ ಕ್ರಾಂತಿ ಗಣೇಶನ ಮಂದಿರದಲ್ಲಿ ಶ್ರದ್ಧೆ ಭಕ್ತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪಡಿಪೂಜೆಯ ಕಾರ್ಯಕ್ರಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.